ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ ನಡೆಯುತ್ತಿರುವಂಥ ಹೋರಾಟ ಬರೋಬ್ಬರಿ 100 ದಿನ ಪೂರೈಸಿರುವಂಥದ್ದು. ಹೀಗಾಗಿಯೇ ಹೋರಾಟಕ್ಕೆ ಮತ್ತಷ್ಟು ಮಹತ್ವ ಬಂದಿದೆ ಮತ್ತು ಮತ್ತಷ್ಟು ಹೋರಾಟ ತೀವ್ರಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇರುತ್ತಿದ್ದು. ಆರಂಭದಲ್ಲಿದ್ದಂತಹ ಹೋರಾಟದ ಕಾವು ಮಧ್ಯಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು. ಇದೀಗ 100 ದಿನ ಪೂರೈಕೆ ಬಳಿಕ ಮತ್ತು ಹೋರಾಟಗಾರರಿಗೆ ಬೇರೆ ಬೇರೆ ಸಮುದಾಯದವರು ಬೆಂಬಲ ನೀಡೋ ಬಳಿಕ, ಅಂದರೆ ವರ್ತಕರ ಸಮುದಾಯ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷ, ಉಳಿದ ಎಲ್ಲ ಪಕ್ಷಗಳ ಮುಖಂಡರು ಸಹಿತ ಅದಕ್ಕೆ ಬೆಂಬಲ ಕೊಡ್ತಾ ಇರೋದ್ರಿಂದ ಮತ್ತು ಸಂಘ ಸಂಸ್ಥೆಗಳು ಸಹಿತ ಬೆಂಬಲ ಕೊಡ್ತಾ ಇರೋದ್ರಿಂದ ಮತ್ತಷ್ಟು ಹೋರಾಟ ಜೋರಾಗ್ತಿರುವಂಥದ್ದು. ಅದರಲ್ಲೂ ಈಗ 100 ದಿನ ಪೂರೈಸಿರೋ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಮತ್ತಷ್ಟು ಬೆಂಬಲ ದೊರಕ್ತಾ ಇರುವಂಥದ್ದು. ಜೊತೆಗೆ ಸಾರ್ವಜನಿಕರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸ್ಕೊಂಡು ಈಗ ಹೋರಾಟಕ್ಕೆ ಮತ್ತಷ್ಟು ಶಕ್ತಿಯನ್ನು ನೀಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಹೋರಾಟಗಾರರ ಬಗ್ಗೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ವಿವಾದಿತ ಹೇಳಿಕೆ ನೀಡಿದರು. ಕಾರಣ ಏನಂದರೆ, ಹೋರಾಟಗಾರರು ಶಿವಾನಂದ ಪಾಟೀಲ್ ಅವರ ಬಳಿ ಹಣವನ್ನು ಪಡಿತಾರೆ, ಅವರ ಗಿರಾಕಿಗಳು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಾದ ಬಳಿಕ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು. ಕೆಲವರು ಯತ್ನಾಳ್ ಅವರು ಹೇಳೋರು ನಿಜ ಇರ್ಬೋದು ಅಂತಿದ್ದಾರೆ, ಇನ್ನು ಕೆಲವರು ಯತ್ನಾಳ್ ಅವರ ವಿರುದ್ಧ ಮಹಾರಾಷ್ಟ್ರ ಮೊಕದ್ದಮೆ ಹಾಕುವಂಥದ್ದು, ಈ ರೀತಿ ಬೇರೆ ಬೇರೆ ವಿವಾದಗಳು ನಡೆದವು. ಆದರೆ ಹೋರಾಟಗಾರರು ಯಾವ ವಿಚಾರಕ್ಕೂ ಜಗಲಿಲ್ಲ, ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಯತ್ನಾಳ್ ಅವರ ಆರೋಪದ ಬಳಿಕ ಯತ್ನಾಳ್ ಅವರ ಆರೋಪಕ್ಕೆ ಇನ್ನಷ್ಟು ಪುಷ್ಟಿಯಾಗುವ ರೀತಿಯಲ್ಲಿ ಹೋರಾಟಗಾರರು ಸಹಿತ ಕೆಲವು ಭಿನ್ನಾಭಿಪ್ರಾಯಗಳು ನಡೆದವು, ಗಲಾಟೆಗಳು ನಡೆದವು. ಈ ರೀತಿ ಎಲ್ಲ ಘಟನೆಗಳು ಸಹಿತ ಸಾರ್ವಜನಿಕ ಎದುರಾದ ನಡೆದರೂ ಸಹಿತ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಅವರು ಹಿಂದೆ ಸರಿಲಿಲ್ಲ. ಕೊನೆಗೆ ಈಗ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಪಿ ಪಾಟೀಲ್ ಅವರು ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಬಳಿ ಕರ್ಕೊಂಡು ಹೋದಾಗ ನಮಗೆ ಅವಮಾನ ಆಗಿದೆ ಅಂತೇಳಿ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಾದ ಬಳಿಕ ಈಗ ಮತ್ತೊಂದು ಸರಿ CM ಅವರನ್ನು ಭೇಟಿ ಮಾಡಿಸ್ತೇನೆ ಅಂತೇಳಿ ಹೋರಾಟಗಾರರಿಗೆ ಮನವಿ ಸಲ್ಲಿಸಿದ್ದಾರೆ. ಹಾಗಾಗಿ ಹೋರಾಟಗಾರರು ಸಹಿತ ಒಂದು ರೀತಿಯಿಂದ ಸಾಫ್ಟ್ ಕಾರ್ನರ್ಲಿದ್ದಾರೆ. ಅಂದರೆ ನಮಗೆ ಎಲ್ಲ ಪಕ್ಷದವರು ಈಗ ಬೆಂಬಲ ಕೊಡ್ತಾ ಇರೋದ್ರಿಂದ ಮತ್ತು ಎಲ್ಲ ನಾಯಕರು ಬೆಂಬಲ ಕೊಡ್ತಾ ಇರೋದ್ರಿಂದ ಹೋರಾಟವನ್ನು PBPಗೆ ಮಾತ್ರ ಸೀಮಿತ ಮಾಡೋಣ ಅಂತೇಳಿ, ಅಂದರೆ ಯಾವುದೇ ರಾಜಕೀಯ ನಾಯಕರ ವಿರುದ್ಧ ವೈಯಕ್ತಿಕವಾಗಿ ಇರ್ಬೋದು ಅಥವಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾವುದೇ ರೀತಿ ಆಕ್ರೋಶ ವ್ಯಕ್ತಪಡಿಸಿರೋದು, ಈ ರೀತಿ ಏನು ಮಾಡೋದು ಬೇಡ. ಹಾಗಾಗಿ ನಮ್ಮ ಹೋರಾಟ ಏನಿದೆ PPP ವಿಚಾರಕ್ಕೆ ಮಾತ್ರ ಇದೆ, ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋದು ಓತ್ರ ಹೋರಾಟ ಇರುತ್ತದೆ, ಅದಕ್ಕೆ ಮಾತ್ರ ಗಮನ ಕೊಡೋಣ ಅಂಥೇಳಿ. ಬೇರೆದವರು ಯಾರೇ ಆರೋಪ ಮಾಡಿದೋದಕ್ಕೆ ಉತ್ತರ ಕೊಡೋದು ಬೇಡ ಈಗ ಅಂಥೇಳಿ. ಯಾಕಂದರೆ ಒಬ್ಬರು ಆರೋಪ ಮಾಡಿದ ತಕ್ಷಣ ಅದಕ್ಕೆ ಉತ್ತರ ಕೊಡೋಕೆ ಹೋದರೆ ಅದು ಹೋರಾಟದ ದಿಕ್ಕೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಅವರೊಂದು ನಿರ್ಧಾರವನ್ನು ಮಾಡಿಕೊಂಡು ಕೇವಲ ಏನಂತಂದ್ರೆ ತಮ್ಮ ಹೋರಾಟದ ಉದ್ದೇಶ ಏನಿದೆ ಅದನ್ನು ಮಾತ್ರ ಮುಂದಿಟ್ಕೊಂಡು ಈಗ ಹೋರಾಟವನ್ನು ಶುರು ಮಾಡಿದ್ದು. ಈಗ ಜನವರಿ 9ಕ್ಕೆ ವಿಜಯಪುರ ಜಿಲ್ಲೆಗೆ CM ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆನೇ ಇದೊಂದು ಕಾರ್ಯಕ್ರಮ ಆಗಬೇಕು, ಇದು ಘೋಷಣೆಯನ್ನು ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅದಕ್ಕೆ ಎಂ ಪಿ ಪಾಟೀಲ್ ಅವರು ಸಹಿತ ನಾನು ಇನ್ನೊಂದು ಸಾರಿ ಮುಖ್ಯಮಂತ್ರಿಗಳ ಬಳಿ ನಿಮ್ಮನ್ನು ಕರ್ಕೊಂಡು ಹೋಗಿ ಮಾತುಕತೆ ನಡೆಸ್ತೇನೆ ಅಂತೇಳಿ. ಕಳೆದ ಬಾರಿ ಕರ್ಕೊಂಡು ಹೋದಾಗ ಮುಖ್ಯಮಂತ್ರಿಗಳು ತಮ್ಮನ್ನು ಭೇಟಿಯಾಗಿದ್ದರು. ಆದರೆ ಅವರು ಬೇರೆ ಕಾರಣದ ಒತ್ತಡದಲ್ಲಿ ಅವರ ಪತ್ನಿಯವರಿಗೆ ಅನಾರೋಗ್ಯದ ಕಾರಣ ಅವರು ಆಸ್ಪತ್ರೆಗೆ ಹೋಗಬೇಕು ಕಾರಣದಿಂದಾಗಿ ತಮ್ಮ ಜೊತೆ ಜಾಸ್ತಿ ಬೆರೆಯೋಕ್ಕಾಗಲಿಲ್ಲ. ಹಾಗಾಗಿ ಇನ್ನೊಂದು ಬಾರಿಯನ್ನು ಕರ್ಕೊಂಡು ಹೋಗಿ PPP ಕಾಲೇಜನ್ನು ಮಾಡೋದಿಲ್ಲ, ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡಿಸ್ತೇವೆ ಅಂತೇಳಿ ಹೇಳಿಸ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಹೋರಾಟಗಾರರ ಒಂದು ಬೇಡಿಕೆ ಆಗಿರುವಂಥದ್ದು ಲಿಖಿತ ರೂಪದಲ್ಲಿ ಕೊಡಬೇಕು ಅಂತೇಳಿ ಅವ್ರ ಆಗ್ರಹ ಆಗಿತ್ತು. ಆದರೆ ಅದಕ್ಕೆ ಉಸ್ತುವಾರಿ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಲಿಖಿತವಾಗಿ ಕೊಡುವಂಥ ಸಿಸ್ಟಮ್ಗಳು ಸರ್ಕಾರದಲ್ಲಿ ಇರೋದಿಲ್ಲ. ಆದರೆ ನಮಗೆ ಭರವಸೆಯನ್ನು ಕೊಡಿಸಿ ಅವರ ಮಾತನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ, ಯಾವುದೇ ಕಾರಣಕ್ಕೂ PPPಯಲ್ಲಿ ಮಾಡೋದಿಲ್ಲ, ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡಿಸ್ತೇನೆ ಅಂತೇಳಿ ಎಂ ಪಿ ಪಾಟೀಲ್ ಅವರು ಸಹಿತ ಸ್ಪಷ್ಟನೆ ಕೊಟ್ಟ ಬಳಿಕ ಈಗ ಒಂದು ರೀತಿಯಿಂದ ಹೋರಾಟದ ಕಾವು ಜಿಲ್ಲೆಯಲ್ಲಿ ಜೋರಾಗಿದೆ. ಅದಕ್ಕೆ ಎಲ್ಲ ಸಂಘಟನೆಗಳು, ಸಮಾಜದವರು ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಸಹಿತ ಪರೋಕ್ಷವಾಗಿ ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇರೋದ್ರಿಂದ ಬಹುತೇಕ ಮುಖ್ಯಮಂತ್ರಿಗಳು ಬರೋ ಸಮಯಕ್ಕಿಂತ ಮೊದಲೇ ಒಂದು ವೇಳೆ ಅವರನ್ನು ಭೇಟಿಯಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದರೆ ಬಹುತೇಕ ಹೋರಾಟ ಸರಿಯಾದ ದಿಕ್ಕಿನಲ್ಲಿ ನಡೆದು ಸಮಾಪ್ತಿಯಾಗೋ ಲಕ್ಷಣ ಕಾಣುವಂಥದ್ದು. ಆದರೆ ಮುಖ್ಯಮಂತ್ರಿಗಳು ಯಾವಾಗ ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ ಅವಾಗೇ ಹೋರಾಟಕ್ಕೆ ಅವರು ಹೋರಾಟದಿಂದ ಹಿಂತೆಗೆಯುವ ಲಕ್ಷಣಗಳು ಕಾಣಿಸ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚೆ ಏನಾಗುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಮೂಡಿರುತ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.